ರಾಜೀನಾಮೆ ಕೊಡಲೇಬೇಕು. ಇದನ್ನ ನಾವು ವಿಶೇಷವಾಗಿ ಈಗಾಗಲೇ ಎಲ್ಲಾ ಪತ್ರಿಕಾ ರಾಜೀನಾಮೆ ಕೊಡಲೇಬೇಕು ಮತ್ತು ಎಲ್ಲ ರೈತ ಪರ ಸಂಘಟನೆ ಏನ್ ಮಾಡ್ಬೇಕು ಹೇಳ್ರಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾಕೆ ಇಲ್ಲಿ ಯಾವಾಗ್ಲೂ ಬರ ಇರ್ತಾರೆ, ಯಾವಾಗ್ಲೂ ತೊಂದರೆಯಲ್ಲಿ ಅಭದ್ರತೆ ಕಾಣ್ತಾ ಇದೆ. ಈ ತರ ಸಭೆ ನಡೆಸಿದ್ರೆ ಒಂದೇ, ಸಭೆ ನಡೆಸಿದ್ರು ಒಂದೇ. ಈ ತರ ಒಬ್ಬ ಭ್ರಷ್ಟನ್ನು ಇಟ್ಕೊಂಡು ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ ಸರ್ಕಾರ ಭ್ರಷ್ಟರ ಸರ್ಕಾರ ಇದು. ಎಲ್ಲರೂ ಲೂಟಿ ಆ 177 ಕೋಟಿ ಇವರೆಲ್ಲರಿಗೂ ದುಡ್ಡು ಬಂದೈತೆ. ಅದಕ್ಕೋಸ್ಕರ ಇವರೆಲ್ಲ ಸುಮ್ಮನೆ ಇದ್ದಾರೆ ನೋಡಿ, ಸಪೋರ್ಟ್ ಮಾಡ್ತಾ ಇಲ್ಲ. ಅಧ್ಯಕ್ಷರೇ, ಈ ತರ ಸದನ ನಡೆಯೋದು ಅವಶ್ಯಕತೆ ಇಲ್ಲ. ಈ ತರ ಸದನ ನಡೆಸಿ ಏನ್ ಉಪಯೋಗ ಬರ್ತೈತೆ? ಅವ್ರು ಕ್ವಶನ್ ಕೇಳ್ತಾರೆ, ಉತ್ತರ ಹೇಳ್ತಾರೆ. ಯಾರಿಗ ಅರ್ಥ ಆಗ್ತಾ ಇದೆ? ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಮ ರೆಕಾರ್ಡ್ಗೋಸ್ಕರ ಸಭೆ ಮಾಡ್ತಾ ಇದ್ದೀರಾ ನೀವು? ಈ ರೆಕಾರ್ಡ್ ನಡೆಸೋಕೋಸ್ಕರ ಸಭೆ ಮಾಡಂಗಿದ್ರೆ ಸಭೆ ಏನ್ಬೇಕಾಗಿದೆ ಅಧ್ಯಕ್ಷರೇ? ಈ ತರ ಭ್ರಷ್ಟರನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರಲ್ಲ, ಇಂಥ ಸರ್ಕಾರ ಹೌದು. ನಾವು ಭ್ರಷ್ಟರನ್ನ ತೆಗೆಯೋರು ಸರ್ಕಾರ ಬಿಡೋಲ್ಲ. ಈ ತರ ಸದನ ನಡೆಸೋಕೆ ಅವಕಾಶ ಇಲ್ಲ. ಈ ತರ ಭ್ರಷ್ಟರನ್ನ ನೀವು ರಕ್ಷಣೆ ಮಾಡ್ತಾ ಇದ್ದೀರಾ. ರಾಜಕೀಯ ಮಾತ್ರ ಮಾಡ್ತಾ ಇದ್ದಾರೆ. ಜನದ ಸಮಸ್ಯೆ ಬಗ್ಗೆ ಆಸಕ್ತಿ ಇದ್ರೆ ಚರ್ಚೆಗೆ ಬನ್ನಿ. ಅವರು ಯಾವುದೇ ವಿಷಯದ ಬಗ್ಗೆ ನೋಟಿಸ್ ಕೊಡ್ಲಿ. ಅವ್ರನ್ನ ಯಾಕೆ ವಜಾ ಮಾಡಿದ್ರಿ? ವಜಾ ಮಾಡಿದ್ ಹೇಳ್ರಿ. ಅವ್ರನ್ನ ಯಾಕೆ ವಜಾ ಮಾಡಿದ್ರು ಅಂತ ಹೇಳಿ, ಅವ್ರಿಗೆ ಯಾಕೆ ವಜಾ ಮಾಡಿದ್ರು ಅಂತ ಹೇಳಿ. ಅವ್ರ ಮನೆಯವರು ಅವ್ರ ಮನೆಯವರು ಅಲಿತಾ ಇದ್ದಾರೆ, ಜಾಬ್ಗೋಸ್ಕರ ಅಲಿತಾ ಇದ್ದಾರೆ. ನಮ್ಮ ಜವಾಬ್ದಾರಿ ಆಗ್ತದೆ. ಅದೇ ಭೂಮಿ ಪೆನ್ಷನ್ ಕೊಟ್ಟಿಲ್ಲ ಅವ್ರಿಗೆ. ರಾಜಕೀಯ ಬಗ್ಗೆ ಸರ್ಕಾರಕ್ಕೆ ಪೆನ್ಷನ್ ಕೊಟ್ಟಿಲ್ಲ ಅವ್ರಿಗೆ. ಪೆನ್ಷನ್ ಕೊಟ್ಟಿಲ್ಲ ಸತ್ತ ಹೆಣ್ಣಿಗೆ ಪೆನ್ಷನ್ ಕೊಟ್ಟಿಲ್ಲ. ಇನ್ನ ಯೋಗ್ಯತೆ ಸರ್ಕಾರ ಸರ್ಕಾರ ಮಾಡೋಕೆ ಯೋಗ್ಯತೆ ಇಲ್ಲ. ಅವ್ರನ್ನೂ ಕೈಗೊಳ್ಳಬೇಕಂತ ಕೌಶಲ್ಯ ತರಬೇಕು. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಬಡವರ ಮಕ್ಕಳಿಗೆ ಸದನ ನಡೆಸೋಕೆ